ಇವತ್ತು ನಾವು ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ನಡೀತಾ ಇರೋ ಒಂದು ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲಾನ್ ಬಗ್ಗೆ ಮಾತಾಡೋಣ. ನೀವು ಗಮನಿಸ್ತಾ ಇದ್ದೀರಾ, ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಕೂಲ್ ಆಗಿದೆ ಅನ್ಸಿದ್ರು ಒಳಗೊಳಗೆ ಒಂದು ದೊಡ್ಡ ರಾಜಕೀಯ ಭೂಕಂಪಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಕೆಳಗಿಳಿದ ಮೇಲೆ ಸೈಲೆಂಟ್ ಆಗ್ತಾರೆ ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ಈಗ ಸಿದ್ದರಾಮಯ್ಯನವರು ಎಸೆದಿರೋ ಒಂದೇ ಒಂದು ದಲಿತ ದಾಳ ಇದೆಯಲ್ಲ, ಅದು ಇಡೀ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸ್ಬಿಟ್ಟಿದೆ. ಅವ್ರು ಬಿಟ್ಟಿರೋ ಆ ಒಂದೊಂದು ಮಾತುಗಳು ಕೂಡ ಈಗ ಕಾಂಗ್ರೆಸ್ ಅಂಗಳದಲ್ಲಿ ಸಾಲು ಸಾಲು ಬಾಂಬ್ಗಳಂತೆ ಸ್ಫೋಟಗೊಳ್ತಾ ಇವೆ. ಇದನ್ನೆಲ್ಲ ನೋಡಿ ಕರೆಕ್ಟಾಗಿ ಸಿಚುಯೇಷನ್ ಹ್ಯಾಂಡಲ್ ಮಾಡೋಕೆ ಆಗದೆ ನಮ್ಮ CM DK ಶಿವಕುಮಾರ್ ಅವರು ಅರ್ಜೆಂಟಾಗಿ ದೆಹಲಿಗೆ ವಿಮಾನವೇರಿದ್ದಾರೆ. ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅಯ್ಯೋ ಸಿದ್ದರಾಮಯ್ಯನವ್ರಿಗೆ ಹೇಗಾದರೂ ಮಾಡಿ ಬ್ರೇಕ್ ಹಾಕಿ ಅಂತ ಕೇಳ್ಕೊಳ್ಳೋಕೆ ಸಜ್ಜಾಗಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಅಂತಹದ್ದೇನು ಹೇಳಿದ್ರು DKಶಿಗೆ ಇದು ಯಾಕೆ ನುಂಗಲಾರದ ತುತ್ತಾಗಿದೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಬನ್ನಿ ಮೊದಲು ಮ್ಯಾಟರ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೋಡೋಣ. ಇತ್ತೀಚೆಗೆ ದಲಿತರ ಒಳ ಮೀಸಲಾತಿ ಕುರಿತಾಗಿ ಒಂದು ವಿಚಾರ ಸಂಕಿರಣ ನಡೀತು. ಅಲ್ಲಿ ಸಿದ್ದರಾಮಯ್ಯನವರು ಹೋದ್ರು, ನಾರ್ಮಲ್ ಆಗಿ ಭಾಷಣ ಮಾಡಿ ಬರ್ತಾರೆ ಅನ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅಲ್ಲಿ ಆಡಿದ ಪ್ರತಿಯೊಂದು ಮಾತು ಕೂಡ ಅಕ್ಷರಶಃ ರಾಜಕೀಯ ಅಸ್ತ್ರವಾಗಿತ್ತು. ಫಾರ್ ದಿ ಫಸ್ಟ್ ಟೈಮ್ CM ಪಟ್ಟದಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರು ಹೋರಾಟದ ಮಾತಾಡಿದ್ರು. ಅವರು ಏನ್ ಹೇಳಿದ್ರು ಗೊತ್ತಾ? ನಾನು ಹೋರಾಟ ಮಾಡ್ತೀನಿ, ದಲಿತರ ಪರ ಹೋರಾಟ ಮಾಡ್ತೀನಿ, ಒಳ ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂದ್ರು. ಅಷ್ಟೇ ಅಲ್ಲ, ದಲಿತ ಸಮುದಾಯಕ್ಕೂ ಒಂದು ಪವರ್ಫುಲ್ ಮೆಸೇಜ್ ಕೊಟ್ರು. ನಿಮ್ಗೆ ಹಕ್ಕು ಬೇಕಾ? ಹೋರಾಟ ಮಾಡಿ. ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಆಗ್ಬೇಕಾ? ಅದಕ್ಕೂ ಹೋರಾಟ ಮಾಡಲೇಬೇಕು ಅಂತ ಒಂದು ರೇಂಜ್ಗೆ ಪ್ರಚೋದನಾತ್ಮಕವಾಗಿಯೇ ಮಾತಾಡಿದ್ರು. ಅಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಹಳೆಯ ನೆನಪನ್ನ ರಿವೀಲ್ ಮಾಡಿದ್ರು. ನೋಡಿ, ದಲಿತ ನಾಯಕನನ್ನ ಉಪಮುಖ್ಯಮಂತ್ರಿ ಮಾಡಿದ್ದು ಇದೇ ಸಿದ್ದರಾಮಯ್ಯ. ಡಾಕ್ಟರ್ G ಪರಮೇಶ್ವರ್ ಅವರು DCM ಆಗ್ಲಿಕ್ಕೆ ನಾನೇ ಕಾರಣ. ಆಗ 4 ಜನರನ್ನ DCM ಮಾಡಬೇಕು ಅಂತ ಪ್ಲಾನ್ ಇತ್ತು. ಅದಕ್ಕೆ ತಡೆ ಒಡ್ಡಿ ಒಬ್ಬನೇ ಒಬ್ಬ ದಲಿತ ನಾಯಕ DCM ಆಗುವಂತೆ ಮಾಡಿದ್ದು ನಾನು ಅಂತ ಬಹಿರಂಗವಾಗಿ ಹೇಳ್ಬಿಟ್ರು. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ನಾನು ದಲಿತರ ನೈಜ ನಾಯಕ, ಅವರ ಹಕ್ಕಿಗಾಗಿ ನಾನು ಹೈಕಮಾಂಡ್ ಎದುರು ನಿಂತಿರ್ತೀನಿ ಅನ್ನೋ ಮೆಸೇಜ್ ಅನ್ನ ಸಿದ್ದರಾಮಯ್ಯನವರು ಓಪನ್ ಆಗಿ ಸಾರಿದ್ದಾರೆ. ಈಗ ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯನವರು ಬರೀ ಮಾತಷ್ಟೇ ಆಡ್ತಾ ಇದ್ದಾರಾ, ಇಲ್ಲ ಅವರ ಹತ್ರ ಪ್ರಾಕ್ಟಿಕಲ್ ಪ್ಲಾನ್ ರೆಡಿ ಇದೆಯಾ? ಮೊದಲನೇದಾಗಿ ಸೆಪ್ಟೆಂಬರ್ 6ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಒಕ್ಕೂಟ ಸ್ಥಾಪನೆಯಾಗಿ 25 ವರ್ಷ ಆಗಿರೋದಕ್ಕೆ ರಜತ ಮಹೋತ್ಸವ ಆಚರಿಸ್ಕೊಳ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಅಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಈ ವೇದಿಕೆಯಿಂದಲೇ ತಮ್ಮ ಮುಂದಿನ ಹೋರಾಟದ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ದಲಿತರ ಒಳ ಮೀಸಲಾತಿ ಜಾರಿಯಾಗಲೇಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟು ಹೋರಾಟಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ. ಇಲ್ಲೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಸಿದ್ದರಾಮಯ್ಯನವರು CM ಆಗಿದ್ದಾಗ ಒಳ ಮೀಸಲಾತಿಯ ತೀರ್ಮಾನವನ್ನ ಕೈಗೊಂಡಿದ್ರು. ಈಗ ನಾನು ಮಾಡಿದ್ದ ನಿರ್ಧಾರವನ್ನ ಈ ಸರ್ಕಾರ ಜಾರಿ ಮಾಡಲೇಬೇಕು ಅಂತ ಅವರು ಸರ್ಕಾರದ ಮೇಲೆ, ಅಂದ್ರೆ ನೇರವಾಗಿ DK ಶಿವಕುಮಾರ್ ಅವರ ಮೇಲೆ ಒತ್ತಡ ಹೇರೋಕೆ ರೆಡಿಯಾಗಿದ್ದಾರೆ. ಈಗ ಅಸಲಿ ಆಟ ಶುರುವಾಗೋದು ಇಲ್ಲೇ ನೋಡಿ. ಸಿದ್ದರಾಮಯ್ಯನವರ ಈ ಒಳ ಮೀಸಲಾತಿ ಅಸ್ತ್ರ DK ಶಿವಕುಮಾರ್ ಅವರಿಗೆ ಯಾಕೆ ಅಷ್ಟೊಂದು ದೊಡ್ಡ ಹೆಡ್ ಏಕ್ ಅಥವಾ ನುಂಗಲಾರದ ತುತ್ತಾಗಿದೆ ಅಂದ್ರೆ, ಲಾಜಿಕ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಸರ್ಕಾರ 54,000 ಹುದ್ದೆಗಳನ್ನ ಭರ್ತಿ ಮಾಡೋದಾಗಿ ಅನೌನ್ಸ್ ಮಾಡಿದೆ. ಸಿದ್ದರಾಮಯ್ಯನವರು ಈಗ ಏನ್ ಮಾಡ್ತಾರೆ ಅಂದ್ರೆ, ಈ 54,000 ಹುದ್ದೆಗಳನ್ನ ಭರ್ತಿ ಮಾಡುವಾಗಲೇ ದಲಿತರ ಒಳ ಮೀಸಲಾತಿಯನ್ನ ಅಪ್ಲೈ ಮಾಡಿ ಭರ್ತಿ ಮಾಡಬೇಕು ಅಂತ ಪಟ್ಟು ಹಿಡಿತಾರೆ. ಉದ್ಯೋಗದಲ್ಲಿ ಒಳ ಮೀಸಲಾತಿ ಬರಬೇಕು, ಬಡ್ತಿಯಲ್ಲೂ ಒಳ ಮೀಸಲಾತಿ ಬರಬೇಕು ಅನ್ನೋದು ಅವರ ಡಿಮ್ಯಾಂಡ್. ಈಗ ಬಡ್ತಿ ಮೀಸಲಾತಿ ಅಥವಾ ಒಳ ಮೀಸಲಾತಿ ಜಾರಿ ಆದ್ರೆ ಏನಾಗುತ್ತೆ? ಆಯಾ ಕಟ್ಟಿನ ಉನ್ನತ ಹುದ್ದೆಗಳಲ್ಲಿ ಅತ್ಯಂತ ಪ್ರಭಾವಿ ಮೇಲ್ವರ್ಗದ ಅಧಿಕಾರಿಗಳು ಅಥವಾ ನಾಯಕರು ಇರ್ತಾರೆ. ಒಳ ಮೀಸಲಾತಿಯಿಂದ ಕೆಳವರ್ಗದವರು ಮೇಲಿನ ಹುದ್ದೆಗಳಿಗೆ ಬರೋದನ್ನ ಈ ಪ್ರಭಾವಿ ವರ್ಗ ಖಂಡಿತ ಸಹಿಸಲ್ಲ. ಅವರು ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರ್ತಾರೆ, ತಡೆಯೋಕೆ ಟ್ರೈ
ಟ್ರೈ ಮಾಡ್ತಾರೆ. ಇದು ಅತ್ಯಂತ ಇಂಟ್ರೆಸ್ಟಿಂಗ್ ಪಾಯಿಂಟ್. ಒಳ ಮೀಸಲಾತಿಯನ್ನ ಬರೀ ಮೇಲ್ವರ್ಗದವರು ಅಷ್ಟೇ ಅಲ್ಲ, ದಲಿತ ಸಮುದಾಯದಲ್ಲೇ ಇರುವ ಕೆನೆ ಪದರ ಅಥವಾ ಬಲಿತ ದಲಿತ ಪಂಗಡಗಳು ವಿರೋಧಿಸುತ್ತವೆ. ಯಾಕಂದ್ರೆ ಇದುವರೆಗೆ ಸಿಕ್ಕ ಸೌಲಭ್ಯಗಳು ಒಳ ಮೀಸಲಾತಿಯಿಂದ ಹಂಚಿ ಹೋಗುತ್ತವೆ. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಒಂದ್ ಕಷ್ಟ, ಜಾರಿ ಮಾಡದೇ ಇದ್ರೆ ಇನ್ನೊಂದು ಕಷ್ಟ. ಜಾರಿ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಬಿಡಲ್ಲ, ದಲಿತ ವಿರೋಧಿ ಅಂತ ಬಿಂಬಿಸಿ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಜಾರಿ ಮಾಡಿದ್ರೆ ಮೇಲ್ವರ್ಗ ಮತ್ತು ಬಲಿತ ವರ್ಗದವರ ಕೆಂಗಣಿಗೆ ಗುರಿಯಾಗಬೇಕಾಗತ್ತೆ. ಒಟ್ನಲ್ಲಿ ಡಿ.ಕೆ.ಶಿ ಅವರನ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಪಕ್ಕಾ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಹೂಡಿದ್ದಾರೆ. ಈ ಮಾಸ್ಟರ್ ಪ್ಲಾನ್ನ ಸುಳಿವು ಸಿಗುತ್ತಿದ್ದಂತೆಯೇ ಡಿ.ಕೆ. ಶಿವಕುಮಾರ್ ಅಲರ್ಟ್ ಆದ್ರು. ಈ ಪ್ರಾಬ್ಲಮ್ ರಾಜ್ಯ ಮಟ್ಟದಲ್ಲಿ ಸಾಲ್ವ್ ಆಗಲ್ಲ ಅಂತ ಗೊತ್ತಾಗಿ ತಕ್ಷಣವೇ ದೆಹಲಿಗೆ ಫ್ಲೈಟ್ ಹತ್ತಿದ್ರು. ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಪಡೆದುಕೊಂಡಿರೋ ಡಿ.ಕೆ.ಶಿ ರಾಹುಲ್ ಗಾಂಧಿ ಅವರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಬ್ರೇಕ್ ಹಾಕ್ಸೋಕೆ ಪ್ಲಾನ್ ಮಾಡಿದ್ರು. ನೋಡಿ, ಈ ಸಮಯದಲ್ಲಿ ಒಳ ಮೀಸಲಾತಿ ಹೋರಾಟ ಶುರುವಾದ್ರೆ ಸರ್ಕಾರಕ್ಕೆ ಧಕ್ಕೆ ಆಗುತ್ತೆ, ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಮೂಡುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈ ಹೋರಾಟ ಮಾಡದಂತೆ ತಿಳಿಸಿ ಅಂತ ರಾಹುಲ್ ಗಾಂಧಿ ಅವರ ಹತ್ರ ಮನವರಿಕೆ ಮಾಡಿಕೊಡಲು ಡಿ.ಕೆ.ಶಿ ಸಜ್ಜಾದರು. ಆದ್ರೆ ಇಲ್ಲೇ ಇರೋದು $1 ಮಿಲಿಯನ್ ಪ್ರಶ್ನೆ. ಸ್ವಲ್ಪ ಯೋಚನೆ ಮಾಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹುದ್ದೆಯಲ್ಲಿದ್ದೆ ಪಕ್ಷದ ಶಿಸ್ತು ಕಾಪಾಡಬೇಕು ಅಂತ ಹೈಕಮಾಂಡ್ ಮಾತು ಕೇಳ್ತಿದ್ರು. ಆದ್ರೆ ಈಗ ಅವರು ಸಿಎಂ ಪಟ್ಟದಿಂದ ಕೆಳಗಿಳಿದಾಯ್ತು. ಅಷ್ಟೇ ಯಾಕೆ, ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಲ್ಲ ಅಂತ ಆಲ್ರೆಡಿ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಳೆದುಕೊಳ್ಳೋಕೆ ಏನೂ ಇಲ್ಲದ, ಮುಂದಿನ ಚುನಾವಣೆಯ ಹಂಗೂ ಇಲ್ಲದ ಸಿದ್ದರಾಮಯ್ಯನವರನ್ನ ತಡೆಯೋಕೆ ರಾಹುಲ್ ಗಾಂಧಿಯಿಂದ ಸಾಧ್ಯ ಆಗುತ್ತಾ? ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಸಿದ್ದರಾಮಯ್ಯ ತಮ್ಮ ಹೋರಾಟದ ಹಾದಿಯಿಂದ ಹಿಂದೆ ಸರಿತಾರಾ? ಅಥವಾ ನನಗೆ ದಲಿತರ ಹಕ್ಕೇ ಮುಖ್ಯ ಅಂತ ಹೈಕಮಾಂಡ್ ಮಾತನ್ನು ಮೀರಿ ಬೀದಿಗಿಳಿದು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಚಾಲೆಂಜ್ ಕೊಡ್ತಾರಾ? ಈ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕೆಮಿಸ್ಟ್ರಿ ಮತ್ತು ಜಟಾಪಟಿ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹದೇ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. 17.15% SC ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ? ಯಾರು ನಿಮ್ಗೆ ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು?